ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ನಾಗನ ಜೊತೆಗೂಡಿ ದರ್ಶನ್ ಅಲ್ಲಿ ರಾಜಾತಿಥ್ಯ ಪಡೆದಂತಹ ಪ್ರಕರಣ ಸಂಬಂಧ ಬಹಳಷ್ಟು ವಿಚಾರಗಳು ಈಗ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ. ಸೊ ಈಗ ದರ್ಶನ್ ಯಾರ ಜೊತೆಗೆ ಕಾಲ್ನಲ್ಲಿ ಮಾತಾಡಿದ್ರು, ಏನ್ ಕತೆ ಅನ್ನುವಂತಹ ವಿಷಯಗಳು ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ. ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಆತಿಥ್ಯಕ್ಕೆ ವ್ಯವಸ್ಥೆ ಮಾಡಿದ್ದು ನಾಗ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನಿಂದ ರಾಜಾತಿಥ್ಯಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತ. ವಿಸಿ ರೂಮ್ನಲ್ಲಿದ್ದ ಟೇಬಲ್ ಮತ್ತು ಚೇರ್ ತಂದು ವ್ಯವಸ್ಥೆಯನ್ನ ಮಾಡಿದ್ದ ನಾಗ ಅಂತ ಗೊತ್ತಾಗಿದೆ. ದರ್ಶನ್ಗೆ ಸಿಗರೇಟ್ ವ್ಯವಸ್ಥೆ ಮಾಡಿದ್ದು ಕೂಡ ಇದೇ ನಾಗನ ಹುಡುಗರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ರಾಜಾತಿಥ್ಯ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ನಡೆಸಿದ್ರು. ಈಗ ತನಿಖೆಯ ಸತ್ಯಾಂಶಗಳು ಹೊರಕ್ಕೆ ಬರ್ತಾ ಇದೆ. ಇಷ್ಟೆಲ್ಲ ವ್ಯವಸ್ಥೆಗಳಿಗೆ ಕಾರಣನಾದವನೇ ನಾಗ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನಿಂದಲೇ ರಾಜಾತಿಥ್ಯಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ನಾಗನ ಹುಡುಗರು ಎಲ್ಲಾ ವ್ಯವಸ್ಥೆಗಳನ್ನ ದರ್ಶನ್ಗಾಗಿ ಮಾಡಿಕೊಡ್ತಾ ಇದ್ರು. ವಿಸಿ ರೂಮ್ನಲ್ಲಿದ್ದ ಟೇಬಲ್ ಮತ್ತು ಚೇರ್ ಅನ್ನ ತಂದು ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಹೊರಾಂಗಣದಲ್ಲಿ ಅನ್ನುವಂತಹ ವಿಚಾರವೂ ಕೂಡ ಈಗ ಗೊತ್ತಾಗಿದೆ. ಆ ಟೇಬಲ್ ಚೇರ್ ಎಲ್ಲಿಂದ ಬಂದಿತ್ತು, ಜೈಲು ಒಳಗೆ ಬರ್ಲಿಕ್ಕೆ ಹೇಗೆ ಅವಕಾಶ ಆಯ್ತು, ಸೊ ಇದನ್ನು ಯಾರು ಗಮನಿಸ್ಕೊಳ್ಳಿಲ್ವಾ ಅಥವಾ ಗಮನಿಸ್ಕೊಂಡು ಕೂಡ ಎಲ್ಲ ವ್ಯವಸ್ಥೆಗಳಿಗೆ ಅಲ್ಲಿನ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರ? ಹೀಗೆ ಹಲವಾರು ಪ್ರಶ್ನೆಗಳು ಮನೆ ಮಾಡಿತ್ತು. ಈಗ ಗೊತ್ತಾಗ್ತಾ ಇದೆ, ವಿಸಿ ರೂಮ್ನಿಂದ ಈ ಟೇಬಲ್ ಮತ್ತು ಚೇರ್ ಅನ್ನ ತೆಗೆದುಕೊಂಡು ಬಂದು ನಾಗ ಅಲ್ಲಿಟ್ಟು ದರ್ಶನ್ಗಾಗಿ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಟ್ಟಿದ್ದ. ದರ್ಶನ್ನ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ಳೋ ಸಲುವಾಗಿ ನಾಗನ ಹುಡುಗರು ಸದಾಕಾಲ ದರ್ಶನ್ ಸೇವೆಗಾಗಿ ಇದ್ರು ಅನ್ನುವಂತಹ ವಿಚಾರವೂ ಕೂಡ ಈಗ ಪೊಲೀಸರ ತನಿಖೆಯಿಂದಾಗಿ ಗೊತ್ತಾಗ್ತಾ ಇದೆ. ವಿಸಿ ರೂಮ್ನಲ್ಲಿದ್ದ ಟೇಬಲ್ ಮತ್ತು ಚೇರ್ ಎಲ್ಲಿತ್ತು, ಚೇರು ಏನು ಅನ್ನುವಂತಹದ್ದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದೆ. ಸೊ ಇದನ್ನ ತಂದಿಟ್ಟವ್ರು ಯಾರು ಅಂತ ಅಂದಾಗ ನಾಗನ ಗ್ಯಾಂಗ್ ಇದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ದರ್ಶನ್ಗಾಗಿ ಮಾಡ್ತಾ ಇತ್ತು. ಅವರ ಸೇವೆಗಾಗಿ ನಾಗ ಇವರನ್ನ ನಿಯೋಜಿಸಿದ್ದ ಜೈಲಿನಲ್ಲಿ ಅನ್ನುವಂತಹ ವಿಷಯವೂ ಕೂಡ ಈಗ ಗೊತ್ತಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್, ಕೈಯಲ್ಲಿ ಒಂದು ಮಗ್ಗು, ಸಿಗರೇಟು, ಅಲ್ಲಿ ಟೇಬಲ್ ಚೇರ್ ವ್ಯವಸ್ಥೆ, ಇದೇನು ಜೈಲ ಅಥವಾ ಯಾವುದಾದ್ರೂ ರೆಸಾರ್ಟ್ಗೆ ಹೋಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡಿತ್ತು. ಇದೇ ಫೋಟೋ ವೈರಲ್ ಆದ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ಆಯಿತು. ಇಲ್ಲಿಯವರೆಗೂ ನಾಗನನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗಿಲ್ಲ, ಆದರೆ ನಾವು ಕೋರ್ಟ್ಗೆ ಮನವಿ ಮಾಡಿದ್ದೀವಿ, ಅಲ್ಲಿಂದ ಡಿಸಿಷನ್ ಬಂದ ನಂತರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಆಗುತ್ತೆ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ವಿಸಿ ರೂಮ್ನಿಂದ ಟೇಬಲ್ ಚೇರ್ ಅನ್ನ ತಂದು ಕೊಟ್ಟಿದ್ದಾನೆ ನಾಗ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವಿಸಿ ರೂಮ್ಗೆ ಹೋಗಿ ತೆಗೆದುಕೊಂಡು ಬರ್ಲಿಕ್ಕೂ ಅವನಿಗೆ ಅಷ್ಟೊಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕೈ ಜೋಡಿಸಿರೋರು ಯಾರು ಅನ್ನೋದು ಕೂಡ ಗೊತ್ತಾಗ್ಬೇಕಲ್ಲ? ಖಂಡಿತವಾಗ್ಲೂ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತ ಸಂದರ್ಭದಲ್ಲಿ ರಾಜಾತಿಥ್ಯವನ್ನ ಕೊಡಲಾಗಿತ್ತು ಅನ್ನುವಂತ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳು ಮತ್ತೆ ವಿಡಿಯೋಗಳು ವೈರಲ್ ಆಗಿತ್ತು. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಬಳಿಕ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿರುದ್ಧ 2 FIR ಮತ್ತೆ ಅಧಿಕಾರಿಗಳ ವಿರುದ್ಧ 1 FIR, ಒಟ್ಟು 3 FIR ಅನ್ನ ಮಾಡಿಕೊಂಡು ಪರಪ್ಪನ ಅಗ್ರಹಾರ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರು. ತನಿಖೆ ವೇಳೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವ ಕೆಲಸವನ್ನ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಹೊರಬರ್ತಿರುವಂತದ್ದು. ಅದಕ್ಕೆ ಪ್ರಮುಖವಾದ ಕಾರಣ ದರ್ಶನ್ಗೆ ಟೇಬಲ್, ಟೀ ಗ್ಲಾಸ್ ಸೇರಿದಂತೆ ಸಿಗರೇಟ್ ಯಾರು ಕೊಟ್ಟಿದ್ರು ಅನ್ನುವಂತದ್ದ ಬಗ್ಗೆ ಮಾಹಿತಿಯನ್ನ ಕೆಲಸವನ್ನ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಹೊರಬೀಳ್ತಿರುವಂತದ್ದು. ಇವೆಲ್ಲವನ್ನ ತಂದು ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ ಅನ್ನುವಂತ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಅವರಿಗೆ ಸಿಗರೇಟ್ ಮತ್ತೆ ಟೇಬಲ್ ಅನ್ನ ವಿಸಿ ರೂಮ್ ಅಂದ್ರೆ ಜಡ್ಜ್ ಮುಂದೆ ಹಾಜರಾಗ್ಲಿಕ್ಕೆ ವ್ಯವಸ್ಥೆ ಮಾಡಿರುವಂತ ವಿಸಿ ರೂಮ್ನಲ್ಲಿದ್ದ ಟೇಬಲ್ ಮತ್ತೆ ಚೇರ್ಗಳನ್ನ ತಂದು ನಾಗ ಹಾಕಿದ್ದ. ಅದಾದ ಬಳಿಕ ದರ್ಶನ್ಗೆ ಸಿಗರೇಟ್ ಯಾರು ಕೊಟ್ಟರು ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಿರುವಂತ ತನಿಖಾಧಿಕಾರಿಗಳಿಗೆ ವಿಲ್ಸನ್ ಗಾರ್ಡನ್ ನಾಗನ ಸಹಚರರೇ ಆತನಿಗೆ ಸಿಗರೇಟ್ ಅನ್ನು ತಂದು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪ್ರಾಥಮಿಕ ಮಾಹಿತಿ ಸಿಕ್ಕಿದ್ದು ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗನಿಗೆ ಇಷ್ಟೊಂದು ಫ್ರೀಡಮ್ ಯಾಕೆ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಪರಪ್ಪನ ಅಗ್ರಹಾರ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.
ಒಟ್ಟಿನಲ್ಲಿ ಜೈಲಿನಲ್ಲೇ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ಜೈಲಾಧಿಕಾರಿಗಳ ಒಂದು ಗಮನಕ್ಕೆ ಬಾರದೆ ಇದಾಗಿರುತ್ತಾ ಅಥವಾ ಇತರೆ ಸಿಬ್ಬಂದಿಗಳು ನಾಗನಿಗೆ ಸೇವಕನಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರಾ? ಈ ಆಂಗಲ್ನಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಮುಂದಿನ ಕ್ರಮ ಏನಾಗುತ್ತೆ ಕಾದು ನೋಡಬೇಕು.